ಎಲ್ರಿಗೂ ನಮಸ್ಕಾರ. ನಾ ಕಲಿತ ಪಾಠಗಳು ಕಂಡ ಜಗತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿರಂತರವಾಗಿ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡುವವರು ಎದುರಿಸುವಂತಹ ಆರೋಗ್ಯದ ಸವಾಲುಗಳು ಹಾಗೂ ಅವರು ರುಟೀನ್ಗಳು ಸಮಯಕ್ಕೆ ಹೊಂದಿಕೊಳ್ಳುವುದರ ಬಗ್ಗೆ ಮಾತನಾಡೋಣ. ನಮ್ಮ ಆ ಸವಾಲುಗಳು ಪ್ರಾರಂಭವಾಗುವುದು ದೀರ್ಘಾವಧಿಯ ವಿಮಾನದಲ್ಲಿಯೇ. ನೀರಿನ ಕೊರತೆ, ಊಟದ ಸಮಯದ ವ್ಯತ್ಯಾಸ, ಸಮಯ ವಲಯಗಳ ಬದಲಾವಣೆ, ಜೆಟ್ ಲ್ಯಾಗ್ ಇವೆಲ್ಲವೂ ಕೂಡ ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಹೊರಬರಬೇಕು ಅಂತ ಅಂದರೆ ಯಥೇಚ್ಛವಾಗಿ ನೀರನ್ನು ಕುಡಿತಾ ಇರಬೇಕು. ಸಹ ಪ್ರಯಾಣಿಕರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನೀರನ್ನು ಕುಡಿದೇ ಇರಬೇಡಿ. ಹಾಗೆಯೇ ವ್ಯಾಯಾಮವನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ, ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಓಡಾಡಬಹುದು, ವ್ಯಾಯಾಮವನ್ನು ಮಾಡಬಹುದು. ಅದನ್ನು ಅಳವಡಿಸ್ಕೊಳ್ಳಿ. ಮತ್ತು ಅವರು ಕೊಟ್ಟಂತಹ ಊಟವನ್ನು ಅವರು ಕೊಟ್ಟಂಥ ಸಮಯದಲ್ಲಿಯೇ ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅವ್ರು ಕೊಡೋ ಊಟ ನಮಗೆ ಭಾರತದಲ್ಲಿ ತಿಂಡಿ ಆಗಿರಬಹುದು, ಅಥವಾ ಅವ್ರು ಕೊಡುವಂಥ ತಿಂಡಿ ನಮಗೆ ಊಟದ ಸಮಯ ಆಗಿರಬಹುದು. ಅದ್ರ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳದೆ ಅವರು ಕೊಡುವಂಥ ಊಟವನ್ನು ಅದೇ ಸಮಯದಲ್ಲಿ ತೆಗೆದುಕೊಳ್ಳಿ. ಹಾಗೆ ನಾವು ವಿಮಾನದಿಂದ ಇಳಿದಾಗ, ಬೇರೆ ದೇಶದಲ್ಲಿ ಅಮೆರಿಕದಲ್ಲಿ ಇಳಿದಾಗ, ಭಾರತದಲ್ಲಿ ನಮಗೆ ಮಧ್ಯರಾತ್ರಿ ಆಗ ಗಾಢವಾಗಿ ನಿದ್ದೆ ಮಾಡುವಂತಹ ಒಂದು ಅಭ್ಯಾಸ. ಆದರೆ ನಾವು ಇಳಿದಾಗ ಅಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿರುತ್ತೆ. ಜಗಜಗಿಸುವಂತಹ ಬಿಸಿಲು, ಅದಕ್ಕೆ ಆ ಪರಿಸರಕ್ಕೆ ಹೊಂದ್ಕೊಳ್ಳೋದಕ್ಕೆ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಜಾಗೃತೆಯಿಂದ ನೀವು ಹೊಂದಿಕೊಳ್ಳೋ ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ. ಮೊದಲ ಕೆಲವು ದಿನಗಳಲ್ಲಿ ಕಂಡುಬರುವಂತಹ ಆರೋಗ್ಯದ ಸವಾಲುಗಳು ತಲೆನೋವು ಬರುವಂಥದ್ದು, ಅಸಹಜವಾಗಿ ನಿದ್ರೆಯನ್ನು ಮಾಡುವಂಥದ್ದು ಮತ್ತು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ. ಭಾರತದಲ್ಲಿ ಹಗಲು ಅಂದರೆ ಅಮೆರಿಕಾ ದೇಶದಲ್ಲಿ ರಾತ್ರಿ ಆಗಿರುತ್ತೆ. ಹಾಗಾಗಿ ನಮ್ಮ ದೇಹದ ಒಂದು ಜೈವಿಕ ಗಡಿಯೇ ಗಾಬರಿಗೊಂಡಿರುತ್ತೆ. ನಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಬೇರೆ ದೇಶದಲ್ಲಿ ನಾವು ಹೊಂದಿಕೊಂಡು ಹೋಗಬೇಕು ಅಂತ ಅಂದರೆ ಅದು ಅಸಾಧ್ಯವಾದದ್ದು ಅಲ್ಲ. ಅದು ಸವಾಲಾದ್ರೂ ಕೂಡ ಸ್ವಲ್ಪ ಶಿಸ್ತು ಮತ್ತು ಸಂಯಮದಿಂದ ನಾವು ಅದನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನೀವು ದೇಶ ವಿದೇಶಗಳಿಗೆ ಹೋಗುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದರೆ ನಿಮಗೆ ಶುಭವನ್ನು ಕೋರ್ತೀನಿ. ಈ ಜೆಟ್ ಲ್ಯಾಗ್, ಸಮಯ ವಲಯಗಳ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ ನಿದ್ರೆ ಮತ್ತು ವ್ಯಾಯಾಮ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ಆದಷ್ಟು ಸೂರ್ಯನ ಕಿರಣಗಳನ್ನು ಪಡೆಯೋದು, ಪರಿಸರಕ್ಕೆ ಹೊಂದ್ಕೊಳ್ಳೋದು, ಇದರ ಕಡೆ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಪ್ರಯಾಣವನ್ನು ಆನಂದಿಸಬಹುದು. ಯಾವುದೇ ಸಮಯ ವಲಯಕ್ಕೂ ಕೂಡ ನೀವು ಹೊಂದ್ಕೊಳ್ಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ. ಧನ್ಯವಾದಗಳು.